ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ಸರ್ಕಾರದವರು ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೋಬೇಕು ಅಂದರೆ ಪಿಂಕ್ ಕಾರ್ಡ್ ತಗೋಬೇಕು ಅಂತ. ಅದ್ರ ಬಗ್ಗೆ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ನ ಬಿಟ್ಟಿದ್ದಾರೆ. ನಿಮಗೆಲ್ಲ ಒಂದು ಡೌಟ್ ಇದ್ದೇ ಇರುತ್ತೆ, ಹೇಗೆ ಪಿಂಕ್ ಕಾರ್ಡ್ನ ಪಡ್ಕೋಬೋದು, ಅದು ಎಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ, ಏನಾದರೂ ಅರ್ಜಿ ಹಾಕಬೇಕಾ, ಈ ಪಿಂಕ್ ಕಾರ್ಡ್ ಪಡೆಯೋದಕ್ಕೆ ನಿಮಗೆ ಸಾಕಷ್ಟು ಡೌಟ್ ಇದ್ದೇ ಇರುತ್ತೆ. ಸೊ ಆ ಡೌಟ್ಗೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯಾವುದೇ ಲೇಟೆಸ್ಟ್ ಇನ್ಫಾರ್ಮೇಷನ್ ಬಂದರೂ ಕೊಡ್ತಾ ಇರ್ತೀನಿ ಗೃಹಲಕ್ಷ್ಮಿ ಬಗ್ಗೆ. ಬನ್ನಿ ಶುರು ಮಾಡೋಣ. ಇವಾಗ ಬಂದಿರೋ ಲೇಟೆಸ್ಟ್ ಮಾಹಿತಿ ಪ್ರಕಾರ ಸರ್ಕಾರದವರು ಪಿಂಕ್ ಕಾರ್ಡ್ನ ಹಂಚೋಕೆ ಶುರು ಮಾಡ್ತಾ ಇದ್ದಾರಂತೆ. ಅವ್ರು ಹೇಳೋ ಪ್ರಕಾರ ಇನ್ನು ಮುಂದೆ ಪಿಂಕ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ. ಆ್ಯಕ್ಚುಲಿ ಸರ್ಕಾರದವರು ಮೊದಲೇನೆ ಪಿಂಕ್ ಕಾರ್ಡ್ ಹಂಚ್ತೀವಿ ಅಂತ ಮುಂಚೆನೇ ಹೇಳಿದ್ರು. ಆದರೆ ಕಾರಣಾಂತರದಿಂದಾಗಿ ಅವರು ಆ ಪಿಂಕ್ ಕಾರ್ಡ್ನ ಕೊಡೋಕ್ಕಾಗಿರಲಿಲ್ಲ ಇಷ್ಟು ದಿವಸದವರೆಗೂ. ಸೊ ಇವಾಗ ಬಂದಿರೋ ಲೇಟೆಸ್ಟ್ ಮಾಹಿತಿ ಪ್ರಕಾರ ಪಿಂಕ್ ಕಾರ್ಡ್ ಹಂಚೋಕೆ ಅವರು ತಯಾರಿ ನಡೆಸ್ತಾ ಇದ್ದಾರಂತೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರದವರು ಕೆಲವೊಂದು ಸ್ಕೀಮ್ಗೆ ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶಕ್ತಿ ಕಾರ್ಡ್ ಮತ್ತು ಗೃಹಲಕ್ಷ್ಮಿಯ ಪಿಂಕ್ ಕಾರ್ಡ್ ಅಂತಲೇ ಹೇಳ್ಬೋದು. ಸೊ ಈ ಎರಡು ಕಾರ್ಡ್ನ ವಿತರಣೆ ಮಾಡೋಕ್ಕೆ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸರ್ಕಾರದವರು ಹೇಳೋ ಪ್ರಕಾರ ಒಂದು ಸಮಿತಿಯನ್ನು ರಚನೆ ಮಾಡ್ತಾ ಇದ್ದಾರೆ. ಆ ಸಮಿತಿಯಲ್ಲಿ ಒಬ್ಬರು ಅಧ್ಯಕ್ಷರು ಕೂಡ ಇರ್ತಾರೆ. ಅವರು ನಿಮಗೆ ಈ ಕಾರ್ಡ್ನ ವಿತರಣೆ ಮಾಡ್ತಾರೆ ಅಂತ ಸರ್ಕಾರದವರು ಲೇಟೆಸ್ಟಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲ ಒಂದು ಡೌಟ್ ಇದ್ದೇ ಇರುತ್ತೆ, ಯಾವಾಗ ಸಿಗುತ್ತೆ ನಮಗೆ ಈ ಪಿಂಕ್ ಕಾರ್ಡ್, ಏನಾದರೂ ಅರ್ಜಿ ಸಲ್ಲಿಸಬೇಕಾ ಈ ಪಿಂಕ್ ಕಾರ್ಡ್ ಪಡಿಬೇಕು ಅಂದರೆ ಅಂತ. ಸೊ ಸರ್ಕಾರದವ್ರು ಹೇಳೋ ಪ್ರಕಾರ ಫೆಬ್ರವರಿ 3ನೇ ವಾರದಿಂದ ಈ ಕಾರ್ಡ್ನ ವಿತರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಯಾರ್ಯಾರಿಗೆ ಪಿಂಕ್ ಕಾರ್ಡ್ ಸಿಗುತ್ತೋ ಅವ್ರು ಮಾತ್ರ ಗೃಹಲಕ್ಷ್ಮಿ ಅಮೌಂಟ್ ಪಡ್ಕೋಬೋದಂತೆ. ಮತ್ತು ಗೌರ್ಮೆಂಟ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಪಿಂಕ್ ಕಾರ್ಡ್ ಪಡೆಯೋಕ್ಕೆ ಯಾವುದೇ ಥರ ಅರ್ಜಿ ಹಾಕೋದು ಅವಶ್ಯಕತೆ ಇಲ್ಲಂತೆ. ಇಲ್ಲಿ ಗೌರ್ಮೆಂಟ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಪಿಂಕ್ ಕಾರ್ಡ್ ಪಡ್ಕೊಳಕ್ಕೆ ಯಾವುದೇ ಥರ ಅಪ್ಲಿಕೇಶನ್ ಹಾಕೋದು ಅವಶ್ಯಕತೆ ಇಲ್ಲಂತೆ. ಸೊ ಡೈರೆಕ್ಟಾಗಿ ಅವರೇನೆ ಮನೆಗೂ ಬಂದು ನಿಮಗೆ ಪಿಂಕ್ ಕಾರ್ಡ್ನ ವಿತರಿಸ್ತಾರಂತೆ. ಸೊ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿ ಕೊಟ್ಟಿದ್ದೀನಿ, ನಿಮಗೆ ಯೂಸ್ಫುಲ್ ಆತಂತ ತಿಳ್ಕೊಂಡಿದ್ದೀನಿ. ಇದೇ ಥರ ಲೇಟೆಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.